ಮಾಮೂಲಾಗಿ ಪಾಕದ ಜಾಮೂನ್ ಗೊತ್ತಿದೆ. ನೀವು ಯಾವುದೇ ಮದುವೆ ಫಂಕ್ಷನ್ಗೆ ಹೋದ್ರೂ ಕೂಡ ಅದೇ ಜಾಮೂನ್ ತಿಂದು ತಿಂದು ಬೇಜಾರಾಗಿ ಅಯ್ಯೋ ಅದೇ ಜಾಮೂನಾ ಅನ್ನೋರು ಇವತ್ತು ಜಾಮೂನ ಅನ್ನೋ ತರ ನಮ್ಮ ಅಮ್ಮ ಮಾಡೋಕೆ ಬರ್ತಾ ಇದ್ದಾರೆ. ಅದೇ ಆಲೂ ಜಾಮೂನ್. ನೀವು ಆಲೂಯಿಂದ ಬೋಂಡ ಮಾಡಿರ್ತೀರಾ, ಆದ್ರೆ ಜಾಮೂನು ಖಂಡಿತವಾಗ್ಲೂ ಇಲ್ಲ ಅಲ್ವಾ? ಅದಕ್ಕೆ ಈ ವಿಶೇಷವಾದಂತ ಅಡಿಗೆನ ವಿಶೇಷವಾಗಿ ನಮ್ಮಮ್ಮ ಅಮ್ಮನ ಕೈ ರುಚಿಯಲ್ಲಿ ಮಾಡೋಕೆ ಬರ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಅಮ್ಮನ ಕೈ ರುಚಿಯಲ್ಲಿ ಆಲೂ ಜಾಮೂನ್ ಮಾಡೋದನ್ನ ನೋಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಬೇಯಿಸಿಕೊಂಡ ಆಲೂಗಡ್ಡೆ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಕೊಬ್ಬರಿ ತುರಿ, ಮೈದಾ ಹಿಟ್ಟು, ಎಣ್ಣೆ, ಸಕ್ಕರೆ, ತುಪ್ಪ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೋಸ್ಕರ ಅಮ್ಮನ ಕೈ ರುಚಿಲಿ ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನು ಹೊಸ ತಿಂಡಿರಿ ಅಂತ ಕೇಳ್ತಾ ಇದ್ದೀರಾ? ಹೊಸ ಜಾಮೂನ್ನೇ ಮಾಡ್ತಾ ಇದ್ದೀನಿ ರೀ. ನಾನು ಆಲೂ ಜಾಮೂನ್ನ ಮಾಡ್ತಾ ಇದ್ದೀನಿ. ಒಂದ್ಸಾರಿ ನಿಮಗೆ ತೆಂಗಿನ ಜಾಮೂನ್ನ ಮಾಡಿ ತೋರಿಸಿದ್ದೆ, ನೆನಪಿದೆ ಅಲ್ಲ? ಹಾಗೇನೆ ಇವತ್ತು ಆಲೂ ಜಾಮೂನ್ನ ಮಾಡೋಣ ಬನ್ನಿ. ಫಸ್ಟು ಆಲೂಗಡ್ಡೆ ಬೇಯಿಸಿ ಪುಡಿ ಮಾಡಿ ಇಟ್ಕೊಂಡಿರೋದಿದೆ, ಇದನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ತುರಿ, ಅರ್ಧ ಕಪ್ ಆಲೂಗಡ್ಡೆಗೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ದೀನಿ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಕಟ್ ಮಾಡಿಟ್ಟಿರೋದಿದೆ, ಹಾಕ್ತಾ ಇದ್ದೀನಿ. ಹಾಗೇನೆ ಏಲಕ್ಕಿ. ಇದೆಲ್ಲಾನು ನೀಟಾಗಿ ಕೈ ಆಡಿಸ್ಕೊಂಡ್ಬಿಡ್ಬೇಕು. ಬಹುಶಃ ನನಗನ್ಸೋ ಮಟ್ಟಿಗೆ ಜಾಮೂನ್ ಇಷ್ಟ ಆಗಲ್ಲ ಅನ್ನೋಂಥವ್ರು ತುಂಬಾ ಕಡಿಮೆ ಅನ್ಕೋತೀನಪ್ಪ ನಾನು. ಅದರಲ್ಲಿ ಹಾಲಿನ ಪೌಡರ್ ಇರುತ್ತೆ, ಅಥವಾ ಬರೀ ಖೋವಾದಿಂದನೂ ಮಾಡ್ಬೋದು. ಆ ಪಾಕದಲ್ಲಿ ಸೇರಿಕೊಂಡು ವಾವ್ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಈಗ ಅದಕ್ಕಿಂತ ವಿಭಿನ್ನವಾಗಿ ಇರಲಿ ಅಂತ ನಿಮಗೋಸ್ಕರ ಹೊಸ ರುಚಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಆಲೂಗಡ್ಡೆನ ಹೀಗೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡ್ಕೋಬೇಕು. ನಾನೀಗ ಇದನ್ನ ಮೈದಾ ಹಿಟ್ಟಿಗೆ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಅದರಲ್ಲಿ ಈ ಆಲೂಗಡ್ಡೆ ಉಂಡೆಗಳನ್ನ ಹಾಕ್ತಾ ಇದ್ದೀನಿ. ನೋಡೋಕೊಂಥರ ರಸಗುಲ್ಲ ಕಂಡಕ್ಕೆ ಆಗ್ತಾ ಇದೆಯಲ್ಲ ಇದು, ಆದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಕಾಯ್ದಿರೋ ಎಣ್ಣೆಗೆ ಈ ಆಲೂಗಡ್ಡೆ ಜಾಮೂನ್ಗಳನ್ನ ಬಿಟ್ಬಿಡೋಣ. ಆಲೂ ಒಂದು ರೀತಿಲಿ ತರಕಾರಿಗಳ ರಾಜ ಅಂತಾನೆ ಹೇಳ್ಬೋದು. ಏನು ಇಲ್ಲ ಮನೇಲಿ ತರಕಾರಿ ಅಂದ್ರೆ, ಏನಿಲ್ಲದೆ ಇದ್ರು ಆಲೂಗಡ್ಡೆ ಅಂತೂ ಇದ್ದೇ ಇದೆ ಅಲ್ಲ. ತಗೊಳ್ಳಿ, ಈರುಳ್ಳಿ ಆಲೂಗಡ್ಡೆ ಎರಡು ಇದ್ದೇ ಇರುತ್ತೆ. ಈರುಳ್ಳಿ ತಿನ್ನದೇ ಇರೋರು ಕೂಡ ಆಲೂಗಡ್ಡೆಯಿಂದ ಏನ್ ಬೇಕಾದ್ರೂ ಮಾಡಿ ಅವತ್ತಿನ ತರಕಾರಿ ಆಯ್ತು ಅಂತ ಅನಿಸ್ಕೋಬಹುದು. ಆಮೇಲೆ ಈಗಿನ ದಿನಗಳಲ್ಲಿ ಬೇರೆ ತರಕಾರಿಗೆ ಹೋಲಿಸಿದ್ರೆ ಆಲೂಗಡ್ಡೆ ಸ್ವಲ್ಪ ರೇಟ್ ಕಡಿಮೆನೆ ಅಂತಾನೆ ಹೇಳ್ಬೋದು. ಆಲೂಗಡ್ಡೆಯಿಂದ ಏನೆಲ್ಲ ಮಾಡ್ಬೋದ್ರಿ? ಫಸ್ಟ್ ಎಲ್ರಿಗೂ ಇಷ್ಟ ಆಗುವಂಥದ್ದು ಚಿಪ್ಸ್. ಆಲೂ ಚಿಪ್ಸ್ ಮಾಡ್ಬೋದು, ಆಲೂಗಡ್ಡೆ ಪಲ್ಯ ಮಾಡ್ಬೋದು. ಆಲೂಗಡ್ಡೆ ಪಲ್ಯಗಳಲ್ಲೇ ಎಷ್ಟೊಂದು ವೆರೈಟಿ ಇದೆ. ಆಮೇಲೆ ಆಲೂಗಡ್ಡೆ ಪಲಾವ್ ಮಾಡ್ತಾರೆ, ಮತ್ತೆ ಪರೋಟ ತುಂಬಾನೇ ಚೆನ್ನಾಗಿರುತ್ತಲ್ಲ. ಆಮೇಲೆ ಯಾವುದೇ ತರಕಾರಿ ಕಡಿಮೆ ಬಿದ್ದಿರ್ಲಿ ಮನೇಲಿ, ಅಯ್ಯೋ ಸ್ವಲ್ಪನೇ ಇದೆಪ್ಪ ಜನ ಬಂದ್ಬಿಟ್ರು ಅಂದ್ರೆ, ಹೌದಾ
ತಗೋ 4 ಆಲೂಗಡ್ಡೆ ಸೇರಿಸು, ತರಕಾರಿ ಜಾಸ್ತಿ ಆಯಿತು. ಆಲೂಗಡ್ಡೆ ಎಲ್ಲದರಲ್ಲೂ ಮಿಕ್ಸ್ ಆಗುವಂಥ ಒಂದು ತರಕಾರಿ. ಮತ್ತು ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಅದು ಬೇಕೇ ಬೇಕಲ್ವಾ ಎಲ್ಲ ಮನುಷ್ಯರಿಗೂ. ಇದೀಗ ಆಗಿದೆ, ಆಫ್ ಮಾಡಿಬಿಡ್ತೀನಿ. ಇದು ಮಾಮೂಲಿ ಜಾಮೂನಿನ ಥರ ಕೆಂಪಗೆ ಬರುತ್ತೆ ಅಂದ್ಕೋಬೇಡಿ. ಮೈದಾ ಹಿಟ್ಟಿರೋದ್ರಿಂದ ಇದು ಸ್ವಲ್ಪ ಬೆಳ್ಳಗೆನೇ ಬರೋದು. ಪಾಕ ಅಂತೂ ರೆಡಿಯಾಗಿದೆ. ಹಾಕ್ಬಿಡೋಣ ಪಾಕದಲ್ಲಿ. ಈ ಜಾಮೂನಿನ ಪಾಕನ ಮಾಮೂಲಿಯಾಗಿ ನಾವು ಜಾಮೂನ್ಗೆ ಹೇಗೆ ಎಳೆ ಪಾಕ ಮಾಡ್ಕೋತೀವಲ್ಲ ಅಷ್ಟಾದರೆ ಸಾಕು. ಇದು ಒಂದು 10 ನಿಮಿಷ ಈ ಪಾಕದಲ್ಲಿ ನೆನೆದ್ಬಿಟ್ರೆ ಅದ್ಭುತವಾದ ಆಲೂ ಜಾಮೂನ್ ರೆಡಿ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ರಸಗುಲ್ಲ ಥರ ಕಾಣ್ತಿದೆ ಅಲ್ವಾ? ಆಲೂ ಜಾಮೂನ್ ರೆಡಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಮೇಲೆ ಏಲಕ್ಕಿ ಹಾಕ್ಬಿಡೋಣ. ನೋಡಿ, ಆಲೂ ಜಾಮೂನ್ ರೆಡಿಯಾಗಿದೆ. ಆಲೂ ಜಾಮೂನ್ ಮಾಡುವ ವಿಧಾನ: ಪಾತ್ರೆಯಲ್ಲಿ ಬೇಯಿಸಿಕೊಂಡ ಆಲೂಗಡ್ಡೆಯನ್ನು ನುಣ್ಣಗೆ ಮಾಡಿ ಹಾಕಿಕೊಳ್ಳಿ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಂಡು ನಂತರ ಉಂಡೆಗಳಾಗಿ ಮಾಡಿಕೊಳ್ಳಿ. ಆಮೇಲೆ ಮೈದಾ ಹಿಟ್ಟಿನಲ್ಲಿ ಈ ಉಂಡೆಗಳನ್ನು ಡಿಪ್ ಮಾಡಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಕರಿದ ಈ ಉಂಡೆಗಳನ್ನು ಪಾಕದಲ್ಲಿ ಹಾಕಿ ರುಚಿಯಾದ ಆಲೂ ಜಾಮೂನನ್ನು ಸರ್ವ್ ಮಾಡಿ.